ಅಲ್ಲಿ ಮಾಡಿಸಿದ್ದೀವಿ. ಮತ್ತು ಅರ್ಚನೆ ಮಾಡ್ತಕ್ಕಂಥ ಶಕ್ತಿ ಅವರಿಗೆ ವರೆಗೂ ಕೂಡ ಆ ಒಂದು ಪುರಾಣೋಕ್ತವಾಗಿ ಅರ್ಚನೆ ಮಾಡೋದು, ಹೋಮಾದಿಗಳು ಮಾಡೋದು ಇವೆಲ್ಲವೂ ಕೂಡ ಇಲ್ಲಿ ಹೇಳ್ಕೊಡ್ತಾಗಿದೆ. ಕೆಲವು ದಲಿತರು ಕೂಡ ಇಲ್ಲಿ ನಾವು 10-16 ಜನ ಮಕ್ಕಳಿಗೆ ಕೂಡ ಅದು ಪಾಠಾಂತರ ಮಾಡಿದ್ದೀವಿ. ಶ್ರದ್ಧೆ ಬೇಕು, ಸುಮ್ಮನೆ ಅಣಕಿಸೋಕ್ಕೋಸ್ಕರ ನಮಗಿಲ್ವಾ ಅವ್ರಿಗೂ ಮಾತ್ರಣ ಅನ್ನೋ ರೀತಿ ಅಲ್ಲದೆ ಎಲ್ಲರಿಗೂ ಉಂಟು ಅನ್ನೋದಕ್ಕೆ ಒಂದು ಸಾಕ್ಷಿ ಇದು. ಮೊದಲು ನೀನು ಸಂಸ್ಕೃತವನ್ನು ಕಲಿಬೇಕು, ಆಮೇಲೆ ಶಬ್ದಗಳನ್ನು ಶುದ್ಧವಾಗಿ ಕಲಿಬೇಕು, ನಾಲಿಗೆ ಚೆನ್ನಾಗಿ ಹೊರಳಬೇಕು, ಧಾರಣಾ ಶಕ್ತಿ ಇರಬೇಕು, ಸಾತ್ವಿಕ ಆಹಾರವನ್ನು, ಇದರಲ್ಲಿ ತುಂಬ ಮುಖ್ಯವಾದಂಥದ್ದು ಸಾತ್ವಿಕ ಆಹಾರವನ್ನು ತಗೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಮತ್ತು ಶರೀರವನ್ನು ದಂಡಿಸ್ತಕ್ಕಂಥದ್ದಲ್ಲ, ನಿಯಮಗಳನ್ನು ಕೆಲವು ಪಾಲಿಸಬೇಕಾಗ್ತದೆ. ಕೆಲವು ಸಂದರ್ಭಗಳಲ್ಲಿ ಮನಸ್ಸಿಗೆ ಮತ್ತು ಇಂದ್ರಿಯಕ್ಕೆ ಮತ್ತು ಬುದ್ಧಿಗೆ ಸರಿಯಾದ ಕಂಟ್ರೋಲ್ ತರಬೇಕಾದರೆ ಕೆಲವು ಪದ್ಧತಿಗಳನ್ನು ನಾವು ಇಲ್ಲಿ ಅನುಸರಿಸಬೇಕಾಗತ್ತೆ. ಅಚ್ಛಿದ್ರೇಣ ಪವಿತ್ರೇಣ ಪವಿತ್ರೇಣ ಸೂರ್ಯಸ್ಯ. ಇದು ಸಂಪೂರ್ಣ ಮೌಖಿಕ ಪರೀಕ್ಷೆ. ವಿದ್ಯಾರ್ಥಿ ತನ್ನ ನಿರಂತರ ಓದು ಪ್ರಯತ್ನಗಳನ್ನು ಜಾರಿಯಲ್ಲಿಟ್ಟು ಇಲ್ಲಿ ಪ್ರಸ್ತುತಪಡಿಸಬೇಕು. ಈ ಮೌಖಿಕ ಪರೀಕ್ಷೆಯನ್ನು ವೇದವಿದ್ಯಾ ಪಾರಂಗತರು, ಪಂಡಿತೋತ್ತಮರು ನೆರವೇರಿಸಿದರು. ಪವಿತ್ರಪತ ಇತಿ ಪವಿತ್ರ ಪತೆ ನಿಕಾವ್ಯಾ ಆವೇಧ ಸಶ್ವತಸ್ಕರಹಸ್ತೆ ತಥಾ ಆನೋ ನರಿಯಾ ಆಪುರೋಣಿ ಅಗ್ನಿರ್ಭೋ ಭದ್ರಯಿಪತಿ ಈರಯೀಣಾಂ ಸತ್ರಾಚಕ್ರಾಣೋ ಅಮೃತ ಆನಿ ವಿಶ್ವಾ. ಪೂಜ್ಯ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರು 30 ವರ್ಷದ ಹಿಂದೆ ನಮ್ಮ ಗಣಪತಿ ಸಚ್ಚಿದಾನಂದ ಆಶ್ರಮ ಅವಧೂತ ದತ್ತಪೀಠದಲ್ಲಿ ವೇದ ಪಾಠಶಾಲೆಯನ್ನು ಪ್ರಾರಂಭ ಮಾಡಿ ಕೃಷ್ಣ ಯಜುರ್ವೇದವನ್ನು ಮಕ್ಕಳಿಗೆ ಕಲಿಸೋಕ್ಕೆ ಪ್ರಾರಂಭ ಮಾಡಿದ್ರು. ಈಗ 3 ವೇದಗಳಲ್ಲಿ, ಯಜುರ್ವೇದ, ಋಗ್ವೇದ, ಸಾಮವೇದಗಳಲ್ಲಿ ವೇದ ಪಾಠಶಾಲೆ ನಡೀತಾ ಇದೆ. ವಿದ್ಯಾರ್ಥಿಗಳು 70 ಜನ ವಿದ್ಯಾರ್ಥಿಗಳು ಇಲ್ಲಿ ಪಾಠವನ್ನು ಕಲಿತಾ ಇದ್ದಾರೆ. ಆ ಸಂಪ್ರದಾಯವನ್ನು ಕಾಪಾಡೋದಕ್ಕೆ, ವಿಶೇಷವಾಗಿ ಆ ಜ್ಞಾನವನ್ನು, ಆ ಸೊತ್ತನ್ನು ಕಾಪಾಡೋದಕ್ಕೋಸ್ಕರ ಪೂಜ್ಯ ಶ್ರೀ ಸ್ವಾಮೀಜಿಯವರು ಎಷ್ಟೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ದಾರಿಯಲ್ಲಿ ಈ ವರ್ಷ ನಾವಿಲ್ಲಿ 22ನೇ ವೇದ ಸಭೆಯನ್ನು ಆಚರಣೆ ಮಾಡ್ಕೊಳ್ತಾ ಇದ್ವಿ. ಮಧೋರಶ್ಮಿ ಮಧುತರೋ ಮಧುಕಾನ್ ಮಧುಮತ್ತರ ಸ್ತುವಾನಮಗ್ನ ಆವಹ ಯಾತು ದಾನಂ ಕಿಮೀದಿನಂ ತ್ವಂ ಹಿ ದೇವ ವಂದಿತೋ ಅಂತಾದಸ್ಯೋರ್ಬಭೂವೀತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಓಂ ಗಣಾನಾನ್ ತ್ವಾ ಗಣಪತಿಗಂ ಹವಾಮಹೇ ಪ್ರಜಾನಾನ್ ತ್ವಾ ಪ್ರಜಾಪತಿಗಂ ಹವಾಮಹೇ. ವಿದ್ಮಾ ಸರಸ್ಯ ಪೀತರಂ. ಓಂ ಹರಿ ಓಂ. ವಿದ್ಮಾ ಸರಸ್ಯ ಪೀತರಂ ಪರ್ಜನ್ಯಂ ಭೂರಿಧಾಯಸಂ ವಿದ್ಮೋಹಸ್ಯ ಮಾತರಂ ಪೃಥಿವೀಂ ವಿಶ್ವಧಾಯಸಂ ज्यायके पर्णो नमस्मा भवथा नस्तनु विरुड्वीः वर्यो रातिरपद्वेषां स्याकुधि वृक्षं यद्गाव पर्षस्वजाना. ओम उपत्वा